ರಾಜ್ಯಸಭೆಯಲ್ಲಿ ಇಂದಿನ ಕಲಾಪ ಆರಂಭವಾದಾಗ ಸಚಿವರಾದ ಡಾ ಎಲ್ ಮುರುಗನ್, ಶ್ರೀಪಾದ್ ಯೆಸ್ಸೋ ನಾಯಕ್ ಮತ್ತಿತರರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡನೆ ಮಾಡಿದರು. ರೈಲ್ವೆ, ಹಣಕಾಸು ಇಲಾಖೆ, ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಗಳ ವರದಿಗಳನ್ನು ಮಂಡಿಸಲಾಯಿತು. A of today's list of business. Through Dr. L. Murugan ji on behalf of Shriman Sadiq Chandra Dubey ji. Respected Chairman Sir, with your kind permission, on behalf of my colleague Sri Sadiq Chandra Dubey, I rise to lay on the table of the House the papers mentioned at ಮಧ್ಯಪ್ರದೇಶದ ಸಂಸದ ತರುಣ್ ಚುಗ್ ದೇಶದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ಕುರಿತು ಆತಂಕ ವ್ಯಕ್ತಪಡಿಸಿದರು. ಪಂಜಾಬಿನಲ್ಲಿ ಮಾದಕ ವಸ್ತುಗಳು ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ಜಾಲ ಹೆಚ್ಚುತ್ತಿರುವ ಕುರಿತು ಗಮನ ಸೆಳೆದರು. ಈ ನಡುವೆ ಸದನದಲ್ಲಿ ಗದ್ದಲ ಹೆಚ್ಚಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಕಲಾಪವನ್ನು 12 ಗಂಟೆಗೆ ಮುಂದೂಡಿದರು. ಸದನ ಸಮಾವೇಶಗೊಂಡ ನಂತರ ಪ್ರಶ್ನೋತ್ತರ ಕಲಾಪದಲ್ಲಿ ವಿದ್ಯುತ್ ಸಚಿವ ಮನೋಹರ್ ಲಾಲ್ 2026ರ ವಿದ್ಯುತ್ ನಿಯಮಗಳ ಮಸೂದೆಯ ಅಡಿಯಲ್ಲಿ ಪ್ರಸ್ತಾಪಿಸಿರುವ ಸುಧಾರಣಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಸುಸ್ಥಿರ ಇಂಧನಗಳ ಸುವ್ಯವಸ್ಥಿತ ವಿತರಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಮರುಬಳಕೆ ಇಂಧನ ಉತ್ಪಾದಿಸುವ ಘಟಕಗಳಿಗೆ ಸಾಧನೆಯನ್ನು ಆಧರಿಸಿ ಸಹಾಯಧನ ನೀಡುವುದು, ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ನೆರವು ನೀಡುವ ಉಪಕ್ರಮಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು. ತೇಲುವ ಸೌರ ಫಲಕಗಳ ಅಳವಡಿಕೆ, ಆಧುನಿಕ ತಂತ್ರಜ್ಞಾನ, ಮೇಕ್ ಇನ್ ಇಂಡಿಯಾ ಸೇರಿದಂತೆ ಹಲವು ಅಂಶಗಳಿಗೆ ನೀಡುವ ಉತ್ತೇಜನ ಕ್ರಮಗಳನ್ನು ತಿಳಿಸಿದರು. ऐच्छिक रखा गया है, कोई आएगा तो अच्छा है। स्टेट्स इसके लिए इंसेंटिव की स्कीम बना रहे हैं। इसी प्रकार से तेलंगाना का जहाँ तक विषय है, तेलंगाना पीएम कुसुम के टोटल 1797 मेगावाट में से 84 मेगावाट अभी उन्होंने कंपोनेंट ए में उपयोग किया है। तो ये तेलंगाना के नाते से इस प्रश्न का जैसे मैंने उत्तर दिया, इसको स्टेक होल्डर इनपुट पर ध्यान करके ड्यू कंसिडरेशन के बाद फाइनल पॉलिसी नोटिफाई की जाएगी. ವಿಪಕ್ಷಗಳ ಸದಸ್ಯರ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಯಿತು.